ಚಿತ್ರದುರ್ಗದಿಂದ ಟಿಕೆಟ್ ಕೇಳ್ತಾ ಇರೋ ಚಿತ್ರನಟಿ ಭಾವನಾ ನ್ಯೂಸ್ 18 ಕನ್ನಡದ ಜೊತೆ ಮಾತನಾಡಿದ್ದಾರೆ. ದೆಹಲಿಗೆ ಹೋಗಿರೋ ಭಾವನಾ ಟಿಕೆಟ್ಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದಾರೆ. ಬನ್ನಿ ಅವರು ಏನ್ ಮಾತಾಡಿದ್ದಾರೆ ನೋಡೋಣ ಅವರೊಂದಿಗಿನ ವಿಶೇಷ ಸಂದರ್ಶನದಲ್ಲಿ. ಭರತನಾಟ್ಯ ಮತ್ತು ಸಿನಿಮಾದಲ್ಲಿ ಬಹಳ ದೊಡ್ಡ ಹೆಸರು ಮಾಡಿದಂತಹ ನಟಿ ಭಾವನಾ ರಾಜಕಾರಣ ಪ್ರವೇಶಿಸಿದ್ರು. ಈಗ ಚುನಾವಣಾ ರಾಜಕಾರಣಕ್ಕೂ ಕೂಡ ಬರ್ತಿದ್ದಾರೆ ಅನ್ನುವಂಥ ಮಾಹಿತಿಗಳಿದಾವೆ. ಅವರು ಯಾವ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಮತ್ತೆ ಅಲ್ಲಿ ಏನನ್ನ ಮಾಡಲಿಕ್ಕೆ ಹೊರಟಿದ್ದಾರೆ, ಈ ಚುನಾವಣಾ ರಾಜಕಾರಣದಲ್ಲಿ ಏನನ್ನ ಸಾಧಿಸಲಿಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದನ್ನ ಕೇಳೋಣ. ದಿ ಪೊಲಿಟಿಕಲ್ ಜರ್ನಿ ಆಫ್ ಭಾವನಾ ಕಾರ್ಯಕ್ರಮದಲ್ಲಿ ನಟಿ ಭಾವನಾ ಈಗ ನ್ಯೂಸ್ 18 ಕನ್ನಡ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಭಾವನಾ. ಥ್ಯಾಂಕ್ ಯು ಸೋ ಮಚ್. ಸೊ ಈಗ ಏನೋ ನೀವು ರಾಜಕಾರಣಕ್ಕೆ ಬಂದಿದ್ರಿ, ಈಗ ಚುನಾವಣಾ ರಾಜಕಾರಣಕ್ಕೆ ಎಂಟ್ರಿ ಆಗ್ತಿದ್ದೀರಿ ಅಂತ ಅನ್ನಿಸ್ತಿದೆ. ಯಾಕೆಂದ್ರೆ ಟಿಕೆಟ್ ಕೇಳ್ತಿದ್ರಿ ಅನ್ನುವಂತ ಮಾಹಿತಿಗಳು ಇದಾವೆ. ಸೊ ಯಾವ ಕ್ಷೇತ್ರದಲ್ಲಿ ನೀವು ಟಿಕೆಟ್ ಕೇಳ್ತಿದ್ದೀರಿ? ಅದೇ ಕೇಳ್ತಾ ಇಲ್ಲ. ಒಂದು ನನ್ನ ಈ ರೀತಿ ಆದಂತ ಒಂದು ಆಕಾಂಕ್ಷೆ ನನ್ನಲ್ಲಿದೆ. ನನ್ನಲ್ಲಿ ಅಂದ್ರೆ ಈ ರೀತಿ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸುವಂತ ಆಕಾಂಕ್ಷೆ ನನ್ನಲ್ಲಿದೆ ಅಂತ ಹೇಳ್ಬಿಟ್ಟು ನನ್ನ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸಿದ್ದೀನಿ ಅಂತ ಹೇಳ್ಬಹುದು. ನಾನು ಯಾವ ರೀತಿ ಸಹಭಾಗಿತ್ವ ಇದೆ ನನ್ನ ಪಕ್ಷದಲ್ಲಿ ಅದನ್ನ ತುಂಬಾ ಚೆನ್ನಾಗಿ ಗುರುತಿಸಿದ್ದಾರೆ. ನಾನು ಯಾವ್ದನ್ನು ಕೇಳಿ ಬೇಡಿ ಮಾಡುವಂತ ಅಗತ್ಯ ನನಗಿಲ್ಲ. ಯಾವ ಕ್ಷೇತ್ರದಲ್ಲಿ ನೀವು ಕಣಕ್ಕಿಳಿತೀರಿ? ನಾನು ಲುಕಿಂಗ್ ಎಟ್ ಚಿತ್ರದುರ್ಗ ಕಾನ್ಸ್ಟಿಟ್ಯೂಯನ್ಸಿ, ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ 99. ಚಿತ್ರದುರ್ಗದಲ್ಲೇ ಕೇಳಲಿಕ್ಕೆ ಕಾರಣ ಏನು? ನೀವು ಅಲ್ಲೇನಾದ್ರೂ ಒಂದಷ್ಟು ಹೋಮ್ವರ್ಕ್ ಮಾಡಿದೀರಾ? ಒಂದು ಮುಖ್ಯವಾದ ಕಾರಣ ಅಂತ ಹೇಳಿದ್ರೆ ನಮ್ಮ ತಂದೆ ಚಿತ್ರದುರ್ಗದವರು. ಅಂಡ್ ಚಿತ್ರದುರ್ಗ ನನ್ಗೇನು ಪರಕೀಯವಾದದ್ದಲ್ಲ ಅಥವಾ ಹೊಸ್ತಲ್ಲ ಏನೂ ಅಲ್ಲ. ಯಾಕಂದ್ರೆ ನಾನು ಸಣ್ಣೋಳಿಂದ ನಾನು ಬೆಳೆದಿರೋದೇ ದಾವಣಗೆರೆ ಆಗಿರೋದ್ರಿಂದ ಅವ ಜಸ್ಟ್ ಸೇಮ್ ಜಿಲ್ಲೆ ಅಂತ ಹೇಳ್ಬಹುದು. ನಾನು ದೊಡ್ಡೋಳಾದ್ಮೇಲೆ ಅದು ಬೇರೆ ಜಿಲ್ಲೆ ಆಗಿರಬಹುದು ದಾವಣಗೆರೆ, ಆದ್ರೆ ಚಿತ್ರದುರ್ಗದಲ್ಲೇ ನಾನು ಚಿತ್ರದುರ್ಗ ಜಿಲ್ಲೆಯಲ್ಲೇ ದೊಡ್ಡೋಳಾಗಿದ್ದೀನಿ ಅಂತ ನಾನು ಹೇಳ್ಬಹುದು ಅಥವಾ ಬೆಳೆದಿದ್ದೀನಿ ಅಂತ ಹೇಳ್ಬಹುದು. ಯಾಕೆ ಅದನ್ನ ಚೂಸ್ ಮಾಡ್ಕೊಂಡ್ರಿ? ಅಲ್ಲ, ಮುಖ್ಯ ಉದ್ದೇಶ ನಾನು ರಾಜಕೀಯ ಪಕ್ಷದಲ್ಲಿ ಒಂದು ವೇದಿಕೆಯನ್ನ ಪಡ್ಕೊಳ್ಳುವಂಥದ್ದೇ ಮುಖ್ಯ ಉದ್ದೇಶ. ದಟ್ ಐ ವಾಂಟೆಡ್ ಟು ಡೂ ಸಮಥಿಂಗ್, ಐ ವಾಂಟ್ ಟು ಸರ್ವ್ ಇನ್ ಅ ರೈಟ್ ಮ್ಯಾನರ್ ಅನ್ನುವಂತಹ ಒಂದು ಉದ್ದೇಶದಿಂದನೇ ನಾನು ಬಂದಿರುವಂಥದ್ದು. ಸೊ ಈ ತರ ಒಂದು ಜಾಗದಲ್ಲಿ ವಿಚ್ ಇಸ್ ರಿಯಲಿ ಕಂಪ್ಲೀಟ್ಲಿ ಬ್ಯಾಕ್ವರ್ಡ್ ಇನ್ ಎವ್ರಿ ವಿಚ್ ಮ್ಯಾನರ್, ಎಕನಾಮಿಕಲ್ ಇರಬಹುದು ಅಥವಾ ಎಂಪ್ಲಾಯ್ಮೆಂಟ್ ಇರಬಹುದು, ಎಜುಕೇಶನ್ ಇರಬಹುದು, ಯಾವುದೇ ನೋಡಿದ್ರು ಸಹ ಎಲ್ಲ ರೀತಿಯಿಂದಲೂ ಬ್ಯಾಕ್ವರ್ಡ್ ಆಗಿರೋದ್ರಿಂದ ಇಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಹೆಚ್ಚಿನ ಅವಕಾಶಗಳಿದೆ ಅನ್ನುವಂಥದ್ದು ನನಗೆ. ಮುಖ್ಯಮಂತ್ರಿಯವ್ರ ಜೊತೆ ಮತ್ತೆ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಜೊತೆ ಈ ವಿಷಯವನ್ನ ಚರ್ಚೆ ಮಾಡಿರಲೇಬೇಕು. ಸೊ ಮಾಡಿದೀರಾ? ಮತ್ತೆ ಅವರಿಂದ ನಿಮ್ಗೆ ಯಾವ ರೀತಿ ಆಶ್ವಾಸನೆ ಸಿಕ್ಕಿದೆ? ಚರ್ಚೆ ಮಾಡೋಕ್ಕಿಂತ ಹೆಚ್ಚಾಗಿ ನನ್ನ ಅಭಿಪ್ರಾಯವನ್ನ ಹಂಚಿಕೊಂಡು ಅವರ ಮಾರ್ಗದರ್ಶನವನ್ನ ಪಡೆಯೋದ್ರೆ ನಾನು ಇರ್ತೀನಿ ಯಾವಾಗ್ಲೂ ಸಹ. ಕ್ಷೇತ್ರಕ್ಕೆ ಎಷ್ಟು ದಿನಗಳಿಂದ ಹೋಗ್ತಿದ್ದೀರಿ? ನಾನು ಅಲ್ಲೇ ಉಳ್ಕೊಂಡಿದ್ದೀನಿ, ಅಲ್ಲೇ ಮನೆ ಮಾಡಿದ್ದೀನಿ. ಅಲ್ಲಿದ್ದು ಅಲ್ಲಿನ ಸ್ವಲ್ಪ ಆಗು ಹೋಗುಗಳನ್ನ ಸ್ವಲ್ಪ ಹತ್ರದಿಂದ ನೋಡಿದೀನಿ ಅಂತ ಹೇಳ್ಬೋದು, ಸ್ವಲ್ಪ ದುರ್ಬಿನ್ ಹಾಕೊಂಡು ನೋಡಿದೀನಿ ಅಂತ ಹೇಳ್ಬಹುದು. ಸೊ ನಿಮ್ಗೆ ಹಂಗಾಗಿ ಕಂಫರ್ಟ್ ಇದೆ ಇಲ್ಲಿ? ಐ ಆಮ್ ಕಂಫರ್ಟಬಲ್ ವಿತ್ ದ ಪೀಪಲ್, ಐ ಆಮ್ ವೆರಿ ಕಂಫರ್ಟಬಲ್ ವಿತ್ ದ ಪೀಪಲ್. ಮತ್ತೆ ರಾಜಕೀಯದ ಏನಲ್ಲಿ ಬೆಳವಣಿಗೆಗಳಿದೆ ಅದ್ರ ಬಗ್ಗೆ ನಾನು ಕಮೆಂಟ್ ಮಾಡಕ್ ಇಷ್ಟಪಡಲ್ಲ. ಬಟ್ ಜನರ ಆಸಕ್ತಿ ಏನಿದೆ, ಜನರ ಮನಸ್ಸು ಯಾವ ತರ ಇದೆ ಅದ್ರ ಬಗ್ಗೆ ನನಗೆ ತುಂಬಾ ಖುಷಿ. ಆ ಚಿತ್ರದುರ್ಗದಲ್ಲಿ ಅದೆಲ್ಲ ವರ್ಕೌಟ್ ಆಗುತ್ತಾ? ಆ ಜಾತಿ ರಾಜಕಾರಣ ಅಥವಾ ಸ್ಥಳೀಯ ರಾಜಕಾರಣವನ್ನ ಭೇದಿಸಿ ನಾನು ಟಿಕೆಟ್ ತಗೊಳ್ತೀನಿ ಅಂತ, ಮೊದಲಿಗೆ ಟಿಕೆಟ್ ತಗೊಳ್ಳೋದು ನಂತರದಲ್ಲಿ ಗೆಲ್ಲೋದು. ಸೊ ಹಂಗಾಗಿ ಮೊದಲಿಗೆ ಟಿಕೆಟ್ ತಗೊಳ್ತೀನಿ ಅಂತ ಅನ್ಸುತ್ತಾ? ಟಿಕೆಟ್ ತಗೊಳ್ತೀನಿ ಇದ್ರನ್ನೆಲ್ಲ ಭೇದಿಸಿ ಅಂತ ನಾನು ಅನ್ಕೊಳಕ್ ಹೋಗಲ್ಲ. ಯಾಕಂದ್ರೆ ಅದನ್ನೇ ಅವ್ರು ನಂಬೋರಾಗಿದ್ರು, ನನ್ನ ಪಕ್ಷದಲ್ಲಿ ಇರುವಂತಹ ಅಧ್ಯಕ್ಷರು ಅಥವಾ ನಮ್ಮ ಹಿರಿಯರೆಲ್ಲರೂ ಅದ್ರಲ್ಲೇ ನಂಬಿಕೆ ಇರೋರಾಗಿದ್ರು. ನನಗೆ ಇಷ್ಟು ಮಟ್ಟಿಗೆ ನನಗೆ ಪ್ರೋತ್ಸಾಹನೂ ಕೊಡ್ತಾ ಇರಲಿಲ್ಲ, ಇಷ್ಟು ಉತ್ತೇಜನೂ ನನಗೆ ಪಕ್ಷದಲ್ಲಿ ಕೊಡ್ತಾ ಇರಲಿಲ್ಲ. ಇಫ್ ದೇ ಆರ್ ದ ಬಿಲೀವರ್ ಆಫ್ ಕ್ಯಾಸ್ಟ್, ದೇ ಆರ್ ನಾಟ್ ದ ಬಿಲೀವರ್ ಆಫ್ ಒನ್ ಪರ್ಟಿಕ್ಯುಲರ್ ಕ್ಯಾಸ್ಟ್, ಆರ್ ದೇ ಆರ್ ನಾಟ್ ಹಿಯರ್ ಟು ಎನ್ಕರೇಜ್ ಒನ್ ಪರ್ಟಿಕ್ಯುಲರ್ ಕ್ಯಾಸ್ಟ್. ಅಥವಾ ಒಂದೇ ನಮ್ಮ ರಾಹುಲ್ ಗಾಂಧಿ ಅವರು ಇರಬಹುದು ಅಥವಾ ರಾಜೀವ್ ಗಾಂಧಿ ಅವರು ಇರಬಹುದು, ಪ್ರತಿಯೊಬ್ರು ಹೇಳುದು, ಮಿಸಸ್ ಸೋನಿಯಾ ಗಾಂಧಿ ಅವರು ಆಸ್ ವೆಲ್, everybody, the whole Congress mantra has been casteism ಇರಬಾರ್ದು, ಡೆಮೋಕ್ರೆಟಿಕ್ ಅಪ್ರೋಚ್ ಇರಬೇಕು, ಸೆಕ್ಯುಲರ್ ಅಪ್ರೋಚ್ ಇರಬೇಕು ಅನ್ನುವಂಥದ್ದೇ ನಮ್ಮ ಮಂತ್ರ ಇಟ್ಕೊಂಡು ಐ ಡೋಂಟ್ ಥಿಂಕ್ ವಿ ರಿಯಲಿ ಬಿಲೀವ್ ಇನ್ ಆಲ್ ದಟ್. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ಈಗ ಜಾತಿ ವಿಷಯ ಬಹಳ ದೊಡ್ಡ ಚರ್ಚೆ ಆಗ್ತಿದೆ. ಫಾರ್ ಎಕ್ಸಾಂಪಲ್ ಲಿಂಗಾಯತ್ ಇಶ್ಯೂ, ಅದನ್ನ ಪ್ರತ್ಯೇಕ ಧರ್ಮ ಮಾಡಬೇಕು ಅನ್ನೋ ವಿಷಯದಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತಿದೆ. ಸೊ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಪ್ರತ್ಯೇಕ ಧರ್ಮ ಮಾಡಿದ್ರೆ ಹೆಚ್ಚಿನ ಒಂದು ಓದ್ಲಿಕ್ಕಾಗ್ಲಿ ಲಿಂಗಾಯತ ಸಮುದಾಯದ ಮಕ್ಕಳಿಗೆ ಆದ್ಯತೆ ಹೆಚ್ಚು ಸಿಗತ್ತೆ ಅನ್ನುವಂಥದ್ದು ಎಲ್ಲ ನಮ್ಮ ಲಿಂಗಾಯತ ಸಮುದಾಯದ ಅಧ್ಯಕ್ಷರಾಗಿರುವಂತಹ ಶಾಮನೂರು ಶಿವಶಂಕರಪ್ಪ ಇರಬಹುದು, ಮತ್ತೆ ಎಲ್ಲರೂ ಅಲ್ಲಿನ ಪಂಚಪೀಠಾಧಿಪತಿಗಳು ಏನಿದ್ದಾರೆ ಎಲ್ಲರೂ ಸೇರಿ ಅವರ ಅಭಿಪ್ರಾಯಗಳನ್ನ ಹಂಚ್ಕೊಂಡು ಆದಷ್ಟು ವಿವಾದಗಳು and then they had their own arguments and everything, and we should be very proud that have
ನಮ್ಮ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸರ್ ಅವ್ರು ಹೌ ಹಿ ಹಸ್ ಹ್ಯಾಂಡಲ್ಡ್ ಇಟ್, ಐ ಥಿಂಕ್ ಇಟ್ಸ್ ಅ ವೆರಿ ನೈಸ್ ಮ್ಯಾನರ್ ಹಿ ಹಸ್ ಹ್ಯಾಂಡಲ್ಡ್ ಇಟ್. ಹೈಕಮಾಂಡ್ ನಲ್ಲೂ ಯಾರಾದ್ರೂ ಕೇಳಿದಿರಾ ನೀವು ನನಗೆ ಅವಕಾಶ ಮಾಡಿಕೊಡಿ, ಟಿಕೆಟ್ ಕೊಡಿ, ಆ ಥರದ್ದೇನು? ಅಲ್ಲ, ಇಟ್ ಜಸ್ಟ್ ರಿಮೈನ್ಸ್ ದ ಸೇಮ್. ನನಗೆ ಹೈಕಮಾಂಡ್ ಅಲ್ಲಿ ನಾನು ಇವತ್ತುವರೆಗೂ ನನಗೆ ಈ ರೀತಿಯಾದಂಥ ಒಂದು ಸ್ಥಾನಮಾನ ಕೊಡಿ ಅಂತ ನಾನು ಯಾವತ್ತೂ ಕೇಳಲಿಲ್ಲ. ಆದರೂ ಸಹ ನನಗೀಗ AICC ಮೆಂಬರ್ ಆಗಿ ಮಾಡಿದ್ದಾರೆ, ಫಿಶರೀಸ್ ಅಲ್ಲಿ AICC ಜನರಲ್ ಸೆಕ್ರೆಟರಿ ಆಗಿ ಮಾಡಿದ್ದಾರೆ. ಐ ಥಿಂಕ್ ಅವ್ರು ಗುರುತಿಸ್ತಾ ಪ್ರತಿಯೊಬ್ಬರಿಗೂ ಅಂದರೆ ಅವಕಾಶ ಕೊಡೋ ಅಂಥದ್ರಲ್ಲಿ ಮುಂದೆ ಇದ್ದಾರೆ ಅಂತ ನಾನು ಹೇಳ್ಬೋದು. ರಾಹುಲ್ ಗಾಂಧಿ ಅವ್ರನ್ನಾಗ್ಲಿ ಅಥವಾ ಸೋನಿಯಾ ಗಾಂಧಿ ಅವ್ರನ್ನಾಗ್ಲಿ ಅಥವಾ ಬೇರೆ ಯಾವುದೇ ಐಕಾನ್ ನಾಯಕರನ್ನ ಭೇಟಿಯಾಗಿಲ್ವಾ? ಯಾಕಂದ್ರೆ ದೆಹಲಿಗೆ ಬಂದಿದ್ದೀರಿ, ಇಲ್ಲ ಇದ್ದೀರಿ, ಸೊ ಅದರಿಂದ ಇಲ್ಲ ದೆಹಲಿಗೆ ನಾನು ಬರ್ತಾ ಇರ್ತೀನಿ. ಅದು ಈ ವಿಷಯಕ್ಕೆ ಈಗ ಟಿಕೆಟ್ ಹಂಚಿಕೆ ಸಂದರ್ಭದಲ್ಲಿ ಬಂದಿರೋದ್ರಿಂದ ಸಹಜವಾಗಿ ಈ ಪ್ರಶ್ನೆ ಉದ್ಭವಿಸುತ್ತೆ. ಖಂಡಿತವಾಗ್ಲೂ ಕೆಲವು ನಮ್ಮ ಪಕ್ಷದ ವರಿಷ್ಠರನ್ನ ನಾನು ಭೇಟಿಯಾಗಿದ್ದೀನಿ, ಮಾರ್ಗದರ್ಶನವನ್ನು ಅವರಿಂದ ತಗೊಂಡು, and then I'm just seeking for their advice, I must say. I'm really seeking for their ಅವಕಾಶ ಕೇಳ್ತಿಲ್ಲ, ಮಾರ್ಗದರ್ಶನ ಕೇಳ್ತಿದ್ರಿ. Yeah, why not? ಏನು ನನ್ನ ಉದ್ದೇಶ, ನಾನು ಏನು ಮಾಡ್ಲಿಕ್ಕೆ ಕೊಟ್ಟಿದ್ದೀನಿ ಅಂತ ಏನು ಕನ್ವಿನ್ಸ್ ಮಾಡಿದ್ರಿ ಹೈಕಮಾಂಡ್ಗೆ? ನಾನು ಬಾಲಭವನದಲ್ಲಿರಬೇಕಾದ್ರೆ ಟು ಸಮ್ ಎಕ್ಸ್ಟೆಂಟ್ ಐ ಥಿಂಕ್ ಪೀಪಲ್ ಹ್ಯಾವ್ ಅಂಡರ್ಸ್ಟುಡ್ ನಾನು ಯಾವ ಥರ ಉದ್ದೇಶ ಇಟ್ಕೊಂಡಿದ್ದೀನಿ, ಯಾಕಾಗಿ ನಾನು ಈ ಪಕ್ಷದಲ್ಲಿ ಬಂದಿದ್ದೀನಿ, ಅಥವಾ ಯಾಕಾಗಿ ನಾನು ಒಂದು ರಾಜಕೀಯ ವೇದಿಕೆಯನ್ನು ಪಡೆದಿದ್ದೀನಿ ಅನ್ನೋವಂಥದ್ದು ಸಾಕಷ್ಟು ಜನರಿಗೆ ಒಂದು ರೀತಿಯಲ್ಲಿ ಒಂಥರ ದೇವ್ ಅಂಡರ್ಸ್ಟುಡ್ ಅಂತ ಅನ್ಬಹುದು. ಹಾಗಾಗಿ ನಾನು ತುಂಬ ಆನೆಸ್ಟ್, ನಾನು ಇದೇ ಮಾಡಬೇಕು, ನಾನು ಅದೇ ಮಾಡಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ಒಂದು ಒಳ್ಳೆಯ ಸದುದ್ದೇಶದಿಂದ ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು, ಯಾಕಂದ್ರೆ ನಾವೀಗ ಬೇರೆ ಬೇರೆ ದೇಶಗಳನ್ನೆಲ್ಲ ಸುತ್ತಾಡಿ ನಮ್ಮ ಊರುಗಳನ್ನ ನಾವು ಈ ಥರ ನೋಡಬೇಕಾದ್ರೆ ತುಂಬ ಹಿಂಸೆ ಆಗುತ್ತೆ, ಅದು ಮನ್ಸಿಗೆ ಹಿಂಸೆ ಆಗುತ್ತೆ, ಒಂಥರ ಸಂಕಟ ಆಗುತ್ತೆ, ಕರಳೆಲ್ಲ ಹಿಂಡ್ದಂಗೆ ಆಗುತ್ತೆ. ನನಗೇನಾದ್ರೂ ಅವಕಾಶ ಸಿಕ್ಕಿದ್ರೆ ನಾನು ಭಾಳ ಎಫೆಕ್ಟಿವ್ ಆಗಿ ಆ ಥರದ ಕೆಲಸ ಮಾಡ್ತೀನಿ, ಅವ್ರಿಗೆ ಏನು ಗೌರ್ಮೆಂಟ್ ಪ್ರೋಗ್ರಾಮ್ಗಳನ್ನ ಅವ್ರಿಗೆ ತಲುಪಿಸ್ತೀನಿ ಅನ್ನುವಂಥ ನಿರೀಕ್ಷೆಗಳಿದೆ. ಅದು ನಾನು ನನ್ಗೇನಾದ್ರೂ ಒಂದು ಸ್ಥಾನಮಾನ ಸಿಗೋದು ಮತ್ತೆ ಸಿಗದೆ ಇರೋದಕ್ಕೂ ನನ್ಗೆ ಅದೇನು ಡಸಂಟ್ ರಿಯಲಿ ಮ್ಯಾಟರ್. ನನ್ಗೇನು ಇಲ್ದಿದ್ರು ಸಹ ಅದನ್ನ ನಾನು ಮಾಡ್ತಾ ಬರ್ತೀನಿ, ನಾನು ಯಾವಾಗಲೂ ಮಾಡ್ತಾ ಇದ್ದೀನಿ ಅದನ್ನ. I'll always do that, I'll continue to do that, because they must know these are the facilities which are there from the government. All the money of people's money ಏನಿದೆ, ನಮ್ಮ ಹಣ ಏನು ಇಲ್ಲಿ ಇದಾಗುತ್ತೆ, ಆ ಅನುದಾನಗಳು ಯಾವ ರೀತಿ ಬಿಡುಗಡೆ ಆಗುತ್ತೆ ಅದನ್ನ ಪ್ರತಿಯೊಬ್ರು ಉಪಯೋಗಿಸ್ಕೊಳ್ಬೇಕು ಅನ್ನೋಂಥ ಹಿತದೃಷ್ಟಿಯಿಂದನೇ ಮಾಡಿರ್ತಾರೆ ಸರ್ಕಾರದಿಂದ. ದೇ ಹ್ಯಾವ್ ಟು ಯುಟಿಲೈಸ್. ಈಗ ನಿಮಗೆ ಏನೋ ನೀವು ಕೇಳ್ತಿದ್ದೀರಿ ಅಥವಾ ಚರ್ಚೆ ಮಾಡಿದಿರಿ, ಏನೇ ಇರ್ಬೋದು, ಟಿಕೆಟ್ ಸಿಗುತ್ತೆ ಅನ್ನುವಂಥ ಭರವಸೆ ಇದೆಯಾ? ನನ್ನ ಮನಪೂರ್ವಕವಾಗಿ ನಾನೇನು ಪ್ರಯತ್ನವನ್ನು ಮಾಡಬೇಕು ಆ ಪ್ರಯತ್ನಗಳನ್ನ ನಾನು ಮಾಡಿದ್ದೀನಿ. ಭರವಸೆ ಇದೆ ಅನ್ನೋಕ್ಕಿಂತ ಹೆಚ್ಚಾಗಿ ದಟ್ ಇಸ್ ನಾಟ್ ರಿಯಲಿ ಇಂಪಾರ್ಟೆಂಟ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಫಾರ್ ಮೀ ಇನ್ ಮೈ ಲೈಫ್. ನನಗೆ ರಾಜಕೀಯದಲ್ಲಿ ನಮ್ಮ ಪಕ್ಷದಿಂದ ನನ್ನ ಹಿತದೃಷ್ಟಿಯಿಂದ ಅವ್ರು ಏನೇ ಇದು ತಗೊಂಡ್ರು, ನಿರ್ಧಾರಗಳನ್ನ ತಗೊಂಡ್ರು, ಐ ವೆಲ್ಕಮ್ ಇಟ್. ಈಗ ಅಥವಾ ಮೊದಲು ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದ್ರೆ ಯಾವಾಗ? ಭೇಟಿಯಾಗಿದ್ದೀನಿ, ಹೌದು. ಸೊ ಹೆಂಗಿತ್ತು ಅವರ ಜೊತೆಗೆ ಏನು ಚರ್ಚೆ ಮಾಡಿದ್ರಿ, ಮತ್ತೆ ಆ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ನಾವು ಭೇಟಿ ಆಗಿರೋದು ಹೆಚ್ಚಾಗಿ ಒಂದು ಏನದು, ಇಟ್ಸ್ ನಾಟ್ ವೈಯಕ್ತಿಕವಾದಂಥ ವಿಷಯಕ್ಕೆ ಯಾವುದೂ ಆಗಲಿಲ್ಲ. ಇಟ್ಸ್ ಮೋಸ್ಟ್ಲಿ ನಾನು OBC SEL ಪಾರ್ಟಿಯ ಪಾರ್ಟ್ ಆಫ್ OBC SEL. ಸೊ OBC ಅವರ ಏನೇನೋ ಕಷ್ಟಗಳಿದೆ ಅಥವಾ ಹೇಗೆ ಅದನ್ನು ನಿವಾರಿಸಬೇಕು ಅನ್ನೋಂಥದ್ದು, ಆ ರೀತಿ ಪಾಲಿಸಿ ಮೇಕಿಂಗ್, ಈ ಥರದ ಚರ್ಚೆಗಳಾಗಿತ್ತು. ಮತ್ತು ಈಗ ಫಿಶರಿ ಸೆಲ್ ಇರೋದ್ರಿಂದ ಅಗೇನ್ ಇಟ್ಸ್ ಕಂಪ್ಲೀಟ್ಲಿ ಅಬೌಟ್ ದೀಸ್ ಥಿಂಗ್ಸ್. ಇಲ್ಲ ಸರಿ, ಅವ್ರ ಬಗ್ಗೆ ನಿಮಗೆ ಏನು ಅನ್ನಿಸ್ತಿದೆ ಅಂದರೆ ಇನ್ ಫ್ಯೂಚರ್ಲಿ ಅವರು ಯಾವ ರೀತಿ ಆಗಬಹುದು? ಖಂಡಿತವಾಗ್ಲೂ ಇವಾಗ ಏನಾಗ್ತಿದೆ ಅಂತ ಹೇಳಿದ್ರೆ, ಯಾರು ತುಂಬಾ ಒಂಥರ ಬೂಟಾಟಿಕೆ ಮಾಡ್ಕೊಂಡು ದೊಡ್ಡದಾಗಿ ರಾಜಾರೋಷದಿಂದ ಓಡಾಡ್ತಾರೆ ಅವ್ರನ್ನೇ ತುಂಬಾ ಹಿಂಬಾಲಿಸ್ತಾ ಇರ್ತಾರೆ ಜನ. ಯಾರು ಸಿಂಪಲ್ ಆಗಿರ್ತಾರೆ, ಒಂದು ಅವರ ಸರಳತೆಯನ್ನ ಗೌರವಿಸುವಂಥದ್ದು ಸ್ವಲ್ಪ ಮರ್ತು ಹೋಗಿದೆ ಅಂತ ಅನ್ಬಹುದು ಇವತ್ತಿನ ಸ್ಥಿತಿಯಲ್ಲಿ. ರಾಹುಲ್ ಗಾಂಧಿ ತುಂಬಾ ಸಿಂಪಲ್. ಖಂಡಿತವಾಗ್ಲು ಹಿ ಇಸ್ ವೆರಿ ಡೌನ್ ಟು ಅರ್ತ್, ಹಿ ಇಸ್ ವೆರಿ ಸಿಂಪಲ್, ಹಿ ಇಸ್ ವೆರಿ ಅಪ್ರೋಚಬಲ್. He will connect you. He wants to understand you. He wants to understand your problems. He wants to communicate with you. These are all the qualities of, or should be, of our leader. ಓಕೆ, ಫೈನಲಿ ಈಗ ನೀವೇನೋ ಟಿಕೆಟ್ ಸಿಕ್ಕಿದ್ರೆ ಗೆಲ್ತೀವಿ ಅಂತೇಳಿ ವಿಶ್ವಾಸ ಇದೆಯಾ ನಿಮಗೆ? ಅದು ನಾನು ಆ ಥರ ಮೂರ್ಖತನ ಅಂತ ಹೇಳ್ಬಹುದು ಅಷ್ಟೇ. ಅದು ಆದ್ರೆ ನಾನು ಗೆಲ್ತೀನಿ ಅನ್ನೋಕ್ಕಿಂತ ಹೆಚ್ಚಾಗಿ ನಾನು ಗೆಲ್ಲೋಕೆ ಏನೇನು ಪ್ರಯತ್ನಗಳನ್ನ ಮಾಡಬೇಕು ಆ ರೀತಿ ಎಲ್ಲ ಪ್ರಯತ್ನಗಳನ್ನ ಮಾಡಬೇಕು ಇನ್ ಅ ರೈಟ್ ಮ್ಯಾನರ್ ಅಂಡ್ ವಿತ್ ಅ ರೈಟ್ ಸೆನ್ಸ್. ಈಗ ಒಂದೊಮ್ಮೆ ಟಿಕೆಟ್ ಸಿಗದೆ ಇದ್ರೆ, ಈಗ ಲಾಸ್ಟ್ ಎಲೆಕ್ಷನಲ್ಲಿ ನೀವೇನೋ ಎಲ್ಲರ ಪರವಾಗಿ ಪ್ರಚಾರ ಮಾಡಿದ್ರಿ, ಸೊ ಈಗ ನೀವೇನೋ ರೆಬಲ್ ಆಗ್ತೀರಾ ಅಥವಾ ಏನು ಮಾಡಿಸಿರೋ ಸ್ಟ್ಯಾಂಡ್? ರೆಬೆಲ್ ನನ್ನ ಪಕ್ಷದ ವಿರುದ್ಧವಾಗಿ ನಾನು ಆಗೋ ಅವಶ್ಯಕತೆ ಯಾವುದೇ ರೀತಿಯಲ್ಲೂ ಇಲ್ಲ. ಅಂಡ್ ದರ್ ಇಸ್ ಅಬ್ಸಲ್ಯೂಟ್ಲಿ ನೋ ಚಾನ್ಸ್ ಫಾರ್ ಇಟ್. ರೆಬೆಲ್ ಎಲ್ಲ ಆಗಲ್ಲ. ನಾನು ಏನೇ ಜವಾಬ್ದಾರಿ ಕೊಟ್ಟರು ಅದನ್ನು ನಾನು ನಿರ್ವಹಿಸಬೇಕು ಅನ್ನೋದನ್ನು ನಾನು ಮನದಟ್ಟು ಮಾಡ್ಕೊಂಡು ಮುಂದುವರಿತೀನಿ ಅಷ್ಟೇ ವಿನಃ ಐ ಡೋಂಟ್ ಥಿಂಕ್ ಐಲ್ ಎವರ್ ಬಿ ದಾಟ್.
ಥ್ಯಾಂಕ್ ಯು ಭಾವನಾ. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಭಾವನಾ ಮಾತನಾಡಿದ್ರು. ಅವ್ರು ಚಿತ್ರದುರ್ಗದಿಂದ ಟಿಕೆಟ್ ಕೇಳ್ತಿದ್ದಾರೆ, ಅಲ್ಲಿ ಯಾವ ಕಾರಣಕ್ಕೋಸ್ಕರ ಅಲ್ಲಿಂದ ಟಿಕೆಟ್ ಕೇಳ್ತಿದ್ದೀನಿ ಅಂತ ಹೇಳಿದರು. ಜೊತೆಗೆ ಏನು ಅವರು ಏನೇನು ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಅದೇ ರೀತಿ ರಾಹುಲ್ ಗಾಂಧಿ, ಸಿದ್ದರಾಮಯ್ಯ, ಪ್ರತ್ಯೇಕ ಲಿಂಗಾಯತ ಧರ್ಮದ ವಿಷಯಗಳ ಬಗ್ಗೆ ಎಲ್ಲ ಹಂಚ್ಕೊಂಡಿದ್ದಾರೆ ಪೊಲಿಟಿಕಲ್ ಜರ್ನಿ ಆಫ್ ಕಾರ್ಯಕ್ರಮದ ಮುಖಾಂತರ. ಈಗ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾನು ಧರಣೀಶ್ ಬುಕ್ಕಿನಕೆರೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ, ಸದಾ ನಿಮ್ಮ